ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ದಾಲ್ ಕಚೋರಿ ಅಂದರೆ ಹೆಸರುಬೇಳೆಯ ಕಚೋರಿಯನ್ನು ಮಾಡ್ತಾಯಿದ್ದೀನಿ. 1 ಗ್ಲಾಸಷ್ಟು ಹೆಸರುಬೇಳೆಯನ್ನು ತಗೊಂಡು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿ ಮತ್ತು ಅದರಲ್ಲಿ ನೀರು ಹಾಕಿ ಒಂದು ಅರ್ಧ ಗಂಟೆಯಷ್ಟು ನಾನು ನೆನೆಗೆ ಬಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ kg ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಿಸಿ ಮಾಡಿರುವಂತಹ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇದ್ದಾಗಲೇ ಹಾಕಿದ್ರೆ ಸ್ಮೂತ್ ಮತ್ತು ಸಾಫ್ಟ್ ಆಗಿರುತ್ತೆ. ಆವಾಗಲೇ ಸ್ವಲ್ಪ ಕಲಿಸ್ಕೋಬೇಕು, ಗಂಟಿರಬಾರ್ದು. ಗಂಟಿಲ್ಲದೆ ಇರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಥರ ಮನೇಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಮುಷ್ಟಿಲಿ ಹಿಡಿದ್ರೆ ಮುಷ್ಟಿಲಿ ಬರಬೇಕು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಒಬ್ಬಟ್ಟಿಗೆ ಹೇಗೆ ಕಲಿಸ್ಕೋತೀವೋ ಆ ಥರ ಸ್ಮೂತಾಗಿ ಕಲಿಸ್ಕೊಂಡು ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಮುಚ್ಚಿ ಇಟ್ಬಿಟ್ರೆ, ಇಲ್ಲಿ ನಾನೇನು ನೆನೆಯಕ್ಕೆ ಇಟ್ಟಿದ್ದೆ ಹೆಸರುಬೇಳೆಯನ್ನು ಅದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ನೀರು ಸ್ವಲ್ಪ ಉಪ್ಪನ್ನು ಹಾಕಿ 1 ವಿಸಿಲ್ಗೆ ಮಡಗಿದ್ರೆ ಸಾಕು. ಮತ್ತು ಇಲ್ಲಿ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಪುದೀನ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ನಿಮ್ಮ ಗ್ರೀನ್ ಚಟ್ನಿ ರೆಡಿ ಆಗಿರುತ್ತೆ. ಹಾಗೆ ಈಗ ನಾವು ಸ್ವೀಟ್ ಚಟ್ನಿ ಮಾಡ್ಕೊಳ್ಳೋಣ. ಸ್ವೀಟ್ ಚಟ್ನಿಗೆ ನಾನು ಒಂದು ಪ್ಯಾನಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕಿ, ನೀರು ಸ್ವಲ್ಪ ಬಿಸಿಯಾಗಿದೆ ಅಂದರೆ ಅದಕ್ಕೆ 3 ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕಿ. ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, 3 ಸ್ಪೂನ್ ಬೆಲ್ಲದ ಪುಡಿ ಹಾಕಿ ಇದು ಚೆನ್ನಾಗಿ ಅದರಲ್ಲೇ ಮೆಲ್ಟ್ ಆಗಬೇಕು. ಚೆನ್ನಾಗಿ ಅದು ಮೆಲ್ಟ್ ಆಗಿದೆ ಅಂದರೆ ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ನೆನೆಗೆ ಹಾಕಿದ್ದೆ. ಅದರ ರಸನ 1 ಸ್ಪೂನಷ್ಟು ನಾನು ಅದರ ರಸ ಹಾಕ್ತಾಯಿದ್ದೀನಿ, ಹುಣಸೆ ಹಣ್ಣು ರಸ. ಬೆಲ್ಲ ಸ್ವಲ್ಪ ಚೆನ್ನಾಗಿ ಮೆಲ್ಟೆಲ್ಲ ಆದಮೇಲೆ ಅದರಲ್ಲಿ ನಾವು ಹುಣಸೆಹಣ್ಣು ರಸ ಹಾಕೋಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ, ಬೇಳೆನೂ ಆಲ್ರೆಡಿ ಬೆಂದಿದೆ. ಸ್ವೀಟ್ ಚಟ್ನಿ ರೆಡಿ ಆಗ್ತಾ ಇದೆ. ನೋಡಿ, ಈ ಥರ ಕಲರು ಬರುತ್ತೆ. ಬೆಲ್ಲ ಹಾಕಿದ್ರೆ, ಸಕ್ಕರೆ ಹಾಕಿದ್ರೆ ಈ ಥರ ಕಲರು ಬರಲ್ಲ, ಟೇಸ್ಟು ಚೆನ್ನಾಗಿರಲ್ಲ ಅಷ್ಟು. ನಾನು ಏನು ಬೇಳೆನ ನಾನು ಬೇಯಿಸ್ಕೊಂಡು ಇಟ್ಟಿದ್ದೆ ಅದನ್ನು ನಾನು ಇಲ್ಲಿ ಸ್ವಲ್ಪ ತರಿಯಾಗಿ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೇಳೆನೂ ಇರಬೇಕು ಸಣ್ಣದಾಗಿ, ಅಷ್ಟು ಜಾಸ್ತಿ ಪುಡಿನ ಮಾಡಬಾರ್ದು. ಹಾಗೆ ಇದಕ್ಕೆ ನಾನು ಒಗ್ಗರಣೆಗೆ ಅಂತ ಸಣ್ಣದಾಗಿ ಈರುಳ್ಳಿ ಮತ್ತು ಸಣ್ಣದಾಗಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋದು ಕರಿಬೇವು ಕಟ್ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇದರಲ್ಲಿ ಎಣ್ಣೆ ಹಾಕಿ 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನಾನು. ಇದು ಕಚೋರಿಗೆ ಒಳಗಡೆ ಸ್ಟಫಿಂಗ್ಗೆ ನಾನು ಈ ಒಗ್ಗರಣೆ ಹಾಕ್ತಾ ಇರೋದು. ಒಂದು ಈರುಳ್ಳಿಯನ್ನು ನಾನು ಕಟ್ ಮಾಡಿ ಮಡಗಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕನೂ ನಾವು ಫ್ರೈ ಮಾಡ್ಕೊತಾ ಇರಬೇಕು. ನಾನು ಇದಕ್ಕೆ ಜಾಸ್ತಿ ಸ್ಪೈಸಸ್ ಹಾಕ್ತಾಯಿಲ್ಲ. ಚಿಲ್ಲಿ ಪೌಡರ್ ಆಗಲಿ ಧನಿಯಾ ಪೌಡರ್ ಆಗಲಿ ಏನೂ ಹಾಕ್ತಾಯಿಲ್ಲ. ಮತ್ತು ಇದು ಬಂದು ಗೋಡಂಬಿ ಮತ್ತು ಕರಿಬೇವನ್ನು ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದರಲ್ಲಿ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಮೊದಲು ಉಪ್ಪು ಹಾಕಿದ್ದೆ ನಾನು ಬೇಳೆಯಲ್ಲಿ, ಆದ್ದರಿಂದ ನಾನು ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಏನು ಬೇಳೆನ ಪುಡಿ ಮಾಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಈಗ ನಮ್ಮ ಸ್ಟಫಿಂಗ್ ರೆಡಿ ಇದೆ. ಚಪಾತಿ ಹಿಟ್ಟು ನಾವು ಏನು ಕಲಸಿ ಮಡಗಿದ್ವಿ ಅದು ರೆಡಿ ಆಗಿದೆ. ಎಣ್ಣೆಯನ್ನು ನಾನು ಬಿಸಿಗೆ ಮಡಗಿದ್ದೀನಿ. ನಾವು ಹೇಗೆ ಒಬ್ಬಟ್ಟನ್ನು ನಾವು ರೆಡಿ ಮಾಡ್ಕೋತೀವೋ ಆ ಥರ ಇದನ್ನು ನಾವು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ಚಪಾತಿ ಹಿಟ್ಟು. ನೋಡಿ, ಈ ಥರ ಇರಬೇಕು. ಚಿಕ್ಕದಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟಲ್ಲಿ ಮಾಡೋರು ಸ್ವಲ್ಪ ಸಣ್ಣದಾಗೆ ಮಾಡಿ ಚಿಕ್ಕದಾಗೆ ಮಾಡಿ ಚೆನ್ನಾಗಾಗತ್ತೆ. ನೋಡಿ, ನಮ್ಮ ಕಚೋರಿ ರೆಡಿ ಆಗ್ತಾಯಿದೆ. ಈ ಥರ ಮನೇಲೇ ಮಾಡಿಕೊಡಿ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಚಟ್ನಿಗಳು ಅಷ್ಟೇ, ಹೊರಗಡೆಯಿಂದ ಎಲ್ಲ ತಂದು ತಿನ್ನಿಸೋಗಿಂತ ಮನೆಯಲ್ಲೇ ರೆಡಿ ಮಾಡಿ ತಿನ್ನಿಸಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ಕಚೋರಿ ರೆಡಿ ಆಗ್ತಾಯಿದೆ. ಕಮ್ಮಿ ಫ್ಲೇಮಲ್ಲಿ ಕಚೋರಿಯನ್ನು ನಾವು ಫ್ರೈ ಮಾಡ್ಕೊಳ್ಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಕಚೋರಿ ರೆಡಿ ಆಯಿತು. ಈಗ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ನಮ್ಮ ಚಟ್ನಿ, ಗ್ರೀನ್ ಚಟ್ನಿ ಇದೆ, ಸ್ವೀಟ್ ಚಟ್ನಿ ಇದೆ.
ಮೊಸರು ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ. ಈಗ ರೆಡಿ ಮಾಡೋಣ. ಈಗ ನಮ್ಮ ಪ್ಲೇಟಿಂಗ್ ಆಗ್ತಾಯಿದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಗ್ರೀನ್ ಚಟ್ನಿ, ಹಾಗೆ ಸ್ವೀಟ್ ಚಟ್ನಿ ಹಾಕ್ತಾಯಿದ್ದೀನಿ. ಯಾರು ಖಾರ ತಿಂತಾರೆ ಅವ್ರಿಗೆ ಬರೀ ಖಾರ ಹಾಕ್ಕೊಡಿ, ಗ್ರೀನ್ ಚಟ್ನಿ ಹಾಕ್ಕೊಡಿ. ಇಲ್ಲ ನನ್ನ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಸ್ವೀಟ್ ಚಟ್ನಿ ಹಾಕ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಅದ್ರ ಮೇಲೆ ಸ್ವಲ್ಪ ಮೊಸರು, ಈ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತು ಇದು. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದರು. ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.